ಸಾವಿತ್ರಿ ಅಮ್ಮ ಯಾಕೆ ಇಷ್ಟೊತ್ತಾದ್ರೂ ಎದ್ದಿದ್ಯಾ ಮಲ್ಕೋ ಹೋಗಿ ಹೂಮ್ಮ ನಾ ಮಲ್ಕೋತೀನಿ ಅಲ್ಲಮ್ಮ ನಾಳೆ ನೀನು ನಿಶ್ಚಿತಾರ್ಥ ಇಷ್ಟೊತ್ತಾದ್ರೂ ಎದ್ದಿದ್ರೆ ಹೇಗೆ ಹೇಳು ಬೆಳಗ್ಗೆ ಬೇಗ ಹೇಳ್ಬೇಕಲ್ವಾ ಹೂಮ್ಮ ನೀ ಮಲ್ಕೋ ಹೋಗು ನಾನು ಮಲ್ಕೋತೀನಿ ಸಾವಿತ್ರಿ ಯಾಕೆ ಗಾಬರಿ ಆಗಿದ್ಯಾ ಏನಾಯ್ತೆ ಏನಾಯ್ತೆ ಸಾವಿತ್ರಿ ಹೇಳೆ ಅದು ವಿನು ವಿನುತಾ ಎಲ್ಲಿ ವಿನುತಾ ವಿನು ಆಫೀಸ್ಗೆ ಹೋಗಿದ್ದಾಳಮ್ಮ ಏನೇ ಇಷ್ಟೊತ್ತಲ್ಲಿ ವಿನುತಾ ಆಫೀಸ್ಗೆ ಹೋದ್ಲೇನೆ ಅಯ್ಯೋ ದೇವ್ರಿ ಪ್ರೀತಾ ಪ್ರೀತಾನ್ ಪ್ರೀತಮ್ ಬೇಗ ಬಾರೋ ಇಲ್ಲಿ ಯಾಕಮ್ಮ ಏನಾಯ್ತು ನೋಡು ವಿನುತಾ ಇಷ್ಟೊತ್ತಲ್ಲಿ ಆಫೀಸ್ಗೆ ಹೋಗಿದ್ದಾಳಂತೆ ಇಷ್ಟೊತ್ತಲ್ಲಿ ಆಫೀಸ್ಗೆ ಹೋಗಿದ್ದಾಳ ಯಾರಿಗೆ ಹೇಳ್ಬಿಟ್ಟು ಹೋದವಳು ಸ್ವಲ್ಪನೂ ಭಯನೇ ಇಲ್ಲ ಅವಳಿಗೆ ಆವಾಗ ನೋಡಿದ್ರೆ ಇದೇ ಆಗೋಯ್ತು ಅಮ್ಮ ನೀವು ಗಾಬರಿ ಆಗ್ಬಿಡಿ ನಾನು ಕರ್ಕೊಂಡ್ಬರ್ತೀನಿ ಅಯ್ಯೋ ನೀವೇಕೆ ಲಂಗು ಲಗ ಮುಂದೆ ಓಡಾಡ್ತಾ ಇದೆಯೇನೆ ನಿನ್ನ ಭಯ ಆಗ್ತೀನಿ ನೋಡು ಇಷ್ಟೊತ್ತಲ್ಲಿ ಆಫೀಸ್ಗೆ ಹೋಗ್ತೀನಿ ನೀನು ಬಾರಿ ಬಾರಿ ಇಷ್ಟೊತ್ತಲ್ಲಿ ಆಫೀಸ್ಗೆ ಹೋಗ್ತೀನಿ ನೀನ್ ಬಾಯಿ ಕಡೆ ನಿನ್ ಗೊತ್ತಾಗಲ್ಲ ಬಾಯಿ ಕಡೆ ಆಫೀಸಿಂದ ಫೋನ್ ಬಂದಾಗ ನಾನು ಅಲ್ಲೇ ಇದ್ದೆ ನಾನೇ ಅವಳನ್ನ ಕಳಿಸಿದ್ದು ಆಫೀಸಿಂದ ಅರ್ಜೆಂಟ್ ಆಗಿ ಬನ್ನಿ ಅಂತ ಫೋನ್ ಮಾಡಿದ್ರು ನಿನಗೆ ಹೇಳಿದ್ರೆ ನೀನ್ ಕಳಿಸ್ತಿರ್ಲಿಲ್ಲ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ನಾನೇ ಕಳಿಸ್ದೆ ಇಷ್ಟು ದೊಡ್ಡ ರಂಪ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಮ್ಮ ನೀನ್ ಅವಳು ಹೊಡೆಯೋದಕ್ಕೂ ಮುಂಚೆ ನನಗೆ ಹೊಡಿ ಸಾವಿತ್ರಿ ಯಾರು ಹೊಡಿಬೇಕು ಅಂತ ಪ್ರಶ್ನೆ ಅಲ್ಲ ಇವಾಗ ಹೆಚ್ಚು ಕಮ್ಮಿ ಆದ್ರೆ ಎಲ್ಲರೂ ತಲೆ ಕೊಡ್ಬೇಕು ಬೆಂಗಳೂರು ಒಳ್ಳಿ ತರ ಅಲ್ಲ ಮಾತೆತ್ರ ಜಗಳ ಮಾಡ್ತಾಳೆ ವಾದ ಮಾಡ್ತಾಳೆ ಅಷ್ಟು ಗೊತ್ತಾಗಲ್ವ ಅವಳಿಗೆ ನೋಡು ವಿನುತಾ ಇದೇ ಲಾಸ್ಟು ಇನ್ಯಾವತ್ತೂ ಈಗ ಮಾಡ್ಬೇಡ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಬೆಳಗ್ಗೆ ಆಗ್ಲಿ ರಾತ್ರಿ ಆಗ್ಲಿ ಅಮ್ಮನಿಗೆಲ್ಲ ನನಗೆ ಒಂದು ಮಾತು ಹೇಳ್ಬಿಟ್ಟು ಹೋಗು ಯಾರು ಹೊಡೆಯೋ ಬಡಿಯೋ ಅವಶ್ಯಕತೆ ಇಲ್ಲ ನನಗೆ ಯಾಕೆಲ್ರೂ ಹೀಗೆ ಕೂಗಾಡ್ತಿದ್ದೀರಾ ತಪ್ಪು ನಾನೇನ್ ಮಾಡ್ದೆ ಕತ್ಲಾಗಿದೆ ವಿನುತಾ ಊರ್ ವಸ್ತು ಆಫೀಸ್ ವಸ್ತು ಒಂದ್ ಮನೇಲಿದ್ಯಾ ನೀನು ಹೇಗಿರ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋ ಅಮ್ಮ ನಾನ್ ಮಾತಾಡ್ತಾ ಇರೋದು ನಿನ್ನ ಹತ್ರ ನಾನ್ ಇರೋದೇ ಹೀಗೆ ಮನೇಲಾದ್ರೂ ಅಷ್ಟೇ ಬೀದಿಲಾದ್ರೂ ಅಷ್ಟೇ ನಾನ್ ಇಲ್ಲಿರೋದ್ರಿಂದ ಯಾರಿಗಾದ್ರೂ ತೊಂದ್ರೆ ಆಗ್ತಿದ್ರೆ ಹೇಳ್ಬೇಡಕ್ ಹೇಳು ಯಾವ್ದಾನ ಪಿಜಿಲಿ ಇರ್ತೀನಿ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀಯ ಎಷ್ಟೇ ಧೈರ್ಯ ಅವಳು ಹೊಡಿಬೇಡ ವಿನುತಾ ಮಾತ್ ಜಾಸ್ತಿ ಆಯ್ತು ನಿಂದು ಇನ್ನೊಂದು ಮಾತಾಡ್ದೆ ನೋಡು ನಡೆಯ ಒಳಗೆ ಅಮ್ಮ ಅವಳು ತಪ್ಪು ಮಾಡಿದಾಳೆ ಅದಕ್ಕೆ ನಾನ್ ಸಾರಿ ಕೇಳ್ತೀನಿ ಈ ಮುಂದೆ ಈ ತರ ಆಗದಿರೋ ಹಾಗೆ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ ನೀನ್ ಯಾಕಕ್ಕ ಸಾರಿ ಕೇಳ್ತೀಯ ವಿನುತಾ ಒಳಗ್ ಹೋಗು ಮುಂದೆ ಹೋಗೆ ಅಮ್ಮ ಒಳಗ್ ನಾನ್ ಬುದ್ಧಿ ಹೇಳ್ತೀನಿ ನೀವು ಬೇಜಾರು ಮಾಡ್ಕೋಬೇಡಿ ಹೋಗಕ್ಕ ಎಲ್ರು ನನ್ನನ್ನೇ ದಬಾಯಿಸ್ತಾರೆ ಆ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ಮಾಡಿರೋರು ಸರಿ ನೀ ಆಫೀಸ್ಗೆ ಹೋಗಿದ್ದಿಲ್ಲ ಕೆಲಸ ಅದಾಯ್ತಾ ಆಯ್ತು ಕರೆದಿದ ತಕ್ಷಣ ಒಂದ್ ಮಾತು ಹೇಳ್ದೆ ಆಫೀಸ್ ಬಂದ್ ಕೆಲಸ ಮಾಡ್ಕೊಟ್ಲಲ್ಲ ಹುಡುಗಿ ಎಷ್ಟು ಒಳ್ಳೆಯವಳು ಅಂತ ಬಾಸ್ ಖುಷಿ ಪಟ್ಕೊಂಡು ನನ್ನ ಹೊಗಳುತ್ತಿದ್ರಂತೆ ಆದ್ರೆ ಏನ್ ಗೊತ್ತಾ ನಮ್ ಬಾಸ್ ಯಾರು ಅಂತ ನಾನು ನೋಡೇ ಇಲ್ಲ ಅಕ್ಕ ಅದೆಲ್ಲ ಸರಿ ಇನ್ ಮುಂದೆ ಇಷ್ಟೊತ್ತಲ್ಲಿ ಕರಿಬೇಡಿ ಅಂತ ಆಫೀಸಲ್ಲಿ ನೇರವಾಗಿ ಹೇಳ್ಬಿಡು ನಮ್ಮ ಆಫೀಸಲ್ಲಿ ಎಲ್ಲರೂ ತುಂಬಾ ಒಳ್ಳೆಯವರು ನಾ ಹೇಳೋದಕ್ಕೆಲ್ಲ ಒಪ್ಕೊಂಡಿದ್ದಾರೆ ನೀನ್ ಎಂಗೇಜ್ಮೆಂಟ್ ಇದೆ ರಜಾ ಕೊಡಿ ಅಂದಿದ ತಕ್ಷಣ ಒಂದ್ ಮಾತು ಹೇಳ್ದೆ ಒಪ್ಕೊಂಡ್ರು ಅದ್ ಹೇಗಕ್ಕ ಮುಖದ ಮೇಲೆ ಹೊಡೆದಾಗ ಬರಕ್ಕಾಗಲ್ಲ ಅಂತ ಹೇಳೋದು ತಪ್ಪು ವಿನುತಾ ನೀನ್ ಹೇಳಿದ ಮಾತನ್ನೆಲ್ಲ ಅವ್ರು ಕೇಳಿದಾರೆ ಅಂದ ಮಾತ್ರಕ್ಕೆ ಅವ್ರು ಹೇಳಿದ ಮಾತನ್ನೆಲ್ಲ ನೀನ್ ಕೇಳ್ಬೇಕು ಅಂತೇನಿಲ್ಲ ಇವತ್ತೇ ಕೊನೆ ಇನ್ ಮುಂದೆ ಆಫೀಸ್ಗೆ ಇಷ್ಟೊತ್ತಲ್ಲಿ ಹೋಗಿ ಕೂಡ್ದು ಅಷ್ಟೇ
ಹೇಳ ಬಿರ್ನೆ ಇವತ್ತು ಎಲ್ರ ಮುಂದೆ ನೆಂಡ್ರು ಆಗೋಳಿಗೆ ಒಂದು ಉಂಗುರ ಆಗ್ಬಿಟ್ರೆ ಆಗೋಯ್ತು ಕಣ್ಲಾ, ನಮ್ ಲೈಫ್ ಸೆಟ್ಲ್ ಆಗೋಯ್ತದೆ. ಹೇಳ ಇವತ್ತಿನ ಎಂಗೇಜ್ಮೆಂಟ್ ಕಣ್ಲಾ. ಸದ್ಯ ಇವತ್ತಿನ ಫಂಕ್ಷನ್ ಇಂದ ಏನೆಲ್ಲ ಸೆಟ್ಲ್ ಆಯ್ತದೆ ಗೊತ್ತೇಳ? ನಿಂಗೆ ಮದುವೆ ಆಗೋಕೊಂದು ಹುಡುಗಿ, ನಮ್ಗಿರೋಕೊಂದು ಮನೆ, ಓಡಾಡಕ್ಕೊಂದು ಕಾರು, 5 ಲಕ್ಷ ಕ್ಯಾಶು, ಚಿನ್ನ ಬೆಳ್ಳಿ ಎಲ್ಲ. ಆಮೇಲೆ ದಿನ ಬೆಳಿಗ್ಗೆ ರಾತ್ರಿ ಆ ಓನರ್ ಯಾವಾಗ ಬರ್ತಾನೋ, ಯಾವಾಗ ನಮ್ಮನ್ನ ಮನೆಯಿಂದ ಒದ್ದು ಹೊರಗಾಗ್ತಾನೋ ಅಂತ ಎದುರ್ಕೊಂಡು ಸಾಯೋದು ತಪ್ಪದೆ ಕಣ್ಲಾ. ಸತ್ಯ ಬೇಗನೆ ರೆಡಿ ಆಗ್ಲ ಮಗ. ಆಮೇಲೆ ಸತ್ಯ ಏನು ಹೆಚ್ಚು ಕಮ್ಮಿ ಮಾಡ್ಬೇಡ ಕಣ್ಲಾ. ನನ್ನ ಜೀವನ ಪೂರ್ತಿ ನಿನ್ ಕೈಲೈತೆ ಮಗ. ನೀನ್ ನನ್ನ ಪಾಲಿಗೆ ನನ್ ಮಗ ಅಲ್ಲ, ನಾನ್ ದೇವ್ರು ತಿಳ್ಕೊಂಡಿವ್ನಿ. ಏನು ಹೆಚ್ಚು ಕಮ್ಮಿ ಮಾಡ್ಬೇಡ ಮಗ. ನಂಗೆ ಗೊತ್ತಿತ್ತು ಕಣ್ಲ ನೀನ್ ನನ್ ಬಂಗೋರ, ನನ್ ಜೋಜ. ಬಿರ್ನಿ ರೆಡಿ ಆಗು. ಲೇ ಸತ್ಯ, ನನಗೆ ಕ್ಷಮಿಸ್ಬಿಡ್ಲ ಮಗ. ಸೋಮ್ಕಿ ನಿನಗೆ ಲವ್ ಮಾಡು ಅಂತ ತಲೆಯಾಗಿ ತುಂಬಿಟ್ಟು ನಾನೇ ತಪ್ಪು ಮಾಡ್ಬಿಟ್ಟೆ ಕಣ್ಣ. ಹಿಂಗೆಲ್ಲ ಆಯ್ತದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣ್ಣ. ಎತ್ತ ಮಗನ್ನೇ ಆದಿ ತಪ್ಪಿಸಿದ ಅಪ್ಪ ಕಣ್ಣ ನಾನು. ಹೊಡಿಲ್ಲ ನನಗೆ. ಇಲ್ಲ ಹೇಳಿ, ನಿನಗೆ ಹೊಡೆದ್ಬಿಟ್ರೆ ನನ್ಗೆ ಆಚಾರ ನೆಟ್ಟ ಆಯ್ತದಲ್ಲ. ತಪ್ಪು ನಂದೇ ಕಣ್ಲ. ಯಾರ ಯೋಗ್ಯತೆಗೆ ಯಾರೇ ಸಿಗ್ಬೇಕು ಅಂತ ಆ ಮೇಲ್ ಕುಂತ್ಕೊಂಡಿರೋನು ಹಣೆಲ್ ಗೀಚ್ಬಿಟ್ಟು ಕರ್ಸಿರ್ತಾರ ಕಂಡ. ಹೋಗು, ಪದೇ ಪದೇ ಅದನ್ನೇ ಹೇಳ್ಬೇಡ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ. ಹೇಳುವುದು ಏನು ಉಳಿದು ಹೋಗಿದೆ, ಹೇಳಲಿ ಹೇಗೆ ತಿಳಿಯದಾಗಿದೆ. ಪದ್ಮಾವತಮ್ನವ್ರೆ, ನಿಮ್ಮ ಮಗಳಿಗೂ ನನ್ನ ಮಗನಿಗೂ ಲಗ್ನ ಆಗಕ್ಕಿಲ್ಲ. ಯಾಕೆ ಅಂದ್ರೆ ನೀವು ತಿಳ್ಕೊಂಡಿರಂಗೆ ನಾವು ಸಾವುಕಾರಲ್ಲ. ಅದು ಅಲ್ಲದೆ ನನ್ನ ಮಗ ಸತ್ಯ ಬೇರೆ ಹುಡುಗಿನ ಪೂರ್ತಿ ಮಾಡ್ತಾವನೆ. ಅವನ್ ಯಾವ ಹುಡುಗಿನ ಪೂರ್ತಿ ಮಾಡ್ತಾವನೆ ಅವನ ಜೊತೆ ಬಾಳಕ್ ಬಿಟ್ಬಿಡಿ. ನಿಮ್ ದಮ್ಮಯ್ಯ ಅಂತೀನಿ. ಇದು ವರ್ಕೌಟ್ ಆಗಕ್ಕಿಲ್ಲ. ನನ್ನ ಮಾತು ಯಾರು ನಂಬಕ್ಕಿಲ್ಲ. ಲೇ ಭಗವಂತ, ನಮ್ ಸತ್ಯನ್ ಲಗ್ನ ನಿಲ್ಸಕ್ಕೆ ಯಾವ್ದಾರ ಒಂದು ಐಡಿಯಾ ಕೊಡ್ಲೇ. ಇದನ್ನ ಹಾಕೊಂಡ್ಬಿಟ್ರೆ ಸತ್ಯ ತಂದು ತಾನಾಗೆ ಬರ್ತದೆ. ಇದೆಲ್ಲ ಪರಮಾತ್ಮ ಕೈನಾಗಿರ್ಬೇಕಾದ್ರೆ ತಲೆನೇ ಹೊಡಿಬೇಡ, ಮುಂದೆ ಪಶ್ಚಾತ್ತಾಪ ಪಡ್ಬೇಕಾಯ್ತದೆ. ನೋಡು
ಇವತ್ತು ಸತ್ತಿನ ಎಂಗೇಜ್ಮೆಂಟ್. ಅದು ಮುಗಿಯೋವರೆಗೂ ನೀನು ಈ ಎಂಡ ಗಿಂಡನ ಎಡಗೈಲ ಮುಟ್ಟೋಂಗಿಲ್ಲ. ಬಾಟ್ಲಿನೂ ನಂದೆ ಕುಡಿಯೋ ಗಂಟ್ಲೂ ನಂದೆ. ನಿನ್ನೇನ್ ಮಧ್ಯ ಕಟ್ಟಿಯಲಾಗ್ತದ? ಬೇಡ ನೋಡು, ಎಂಗೇಜ್ಮೆಂಟ್ ಮುಗಿಯೋವರೆಗೂ ನೀನ್ ಏನು ಕುಡಿಯೋಂಗಿಲ್ಲ. ಇಲ್ಲಾಂದ್ರೆ ಅಲ್ಲಿ ಬಂದ್ಬಿಟ್ಟು ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ತೀಯ. ಪಕ್ಕ ಹೋಗಿ ಸತ್ತಿನ ರೆಡಿ ಮಾಡು. ಈ ನಾಗರಾಜ ಏನ್ ಅನ್ಕೊಂತಾನೆ ಅದನ್ನ ಮಾಡೇ ಮಾಡ್ತಾನೆ. ತೆರೆದು ಕಾಣುವ ಕನಸೆ ಜೀವನ, ಸಣ್ಣ ಹಠವ ಮಾಡಿದೆ ಹೃದಯ ಈ ದಿನ. ಎದೆಯ ದೂರವಾಣಿಯ ಕರೆಯ ರಿಂಗಣ, ಕೇಳು ಜೀವವೇ ಎದಕ್ಕೆ ಕಂಪನ. ಹೃದಯವೂ ಎಲ್ಲೇ ಕಳೆದು ಹೋಗಿದೆ, ಹುಡುಕಲೇಬೇಕೆ ತಿಳಿಯದಾಗಿದೆ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ. ಹೇಳುವುದು ಏನು ಉಳಿದು ಹೋಗಿದೆ, ಹೇಳಲಿ ಹೇಗೆ ತಿಳಿಯದಾಗಿದೆ. ನಮ್ಮ ಮನೇಲಿ ನನಗೆ ಬೇರೆ ಹುಡುಗಿನ ನೋಡಿದ್ದಾರೆ. ನಂಗೂ ನಮ್ಮನೇಲಿ ಬೇರೆ ಹುಡುಗನ್ ನೋಡಿದ್ದಾರೆ. ನಿಜ ಹೇಳಿ, ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯಾ?
ನನ್ನ ಮೇಲೆ ನಂಬಿಕೆ ಇದೆಯಾ? ಹಾಗಾದ್ರೆ ನಾನು ಹೇಳ್ದಾಗ ಕೇಳ್ತೀರಾ? ಹೇಳಿ. ಬಾ ನನ್ನ ಜೊತೆ, ಎಲ್ಲ ಮರ್ತ್ಬಿಡು. ನನಗೆ ನೀನು, ನಿನಗೆ ನಾನು, ಅಷ್ಟೇ ಸತ್ಯ. ಎಲ್ಲಾದ್ರೂ ಓಡೋಗ್ಬೇಡ. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಹಾರ ಬದಲಾಯಿಸ್ಕೊಂಡ್ರಾಯ್ತು. ಪ್ರಾಣ ಕೇಳಿ ಕೊಟ್ಬಿಡ್ತೀನಿ. ಸಾಯೋ ತನಕ ಕಾಯಿ ಅಂತ ಹೇಳಿ ಕಾಯ್ತೀನಿ. ಓಡೋಗೋ ವಿಷಯ ಮಾತ್ರ ಹೇಳ್ಬೇಡಿ. ಅಮ್ಮಂಗೆ ನಾನು ಮೋಸ ಮಾಡಕ್ಕಾಗಲ್ಲ. ಅಮ್ಮ ನನ್ನೇ ನಂಬಿದಾಳೆ. ನಾನು ನೀನು ನಂಬಿದ್ದೀನಿ. ನನ್ನ ನಂಬಿಕೆ ದ್ರೋಹ ಆದ್ರೆ ಪರವಾಗಿಲ್ವಾ? ನಿಮ್ಮ ತಾಯಿಗೆ ನಿಮ್ಮ ತಂದೆ ಇದ್ದಾರೆ, ನಿಮ್ಮ ತಂಗಿರಿದ್ದಾರೆ, ನಿಮ್ಮ ಅಣ್ಣ ಇದ್ದಾನೆ. ಅವ್ರದ್ದೇ ಆದಂತ ಒಂದು ಬದುಕಿದೆ. ಆದ್ರೆ ನನಗೆ ಯಾರೂ ಇಲ್ಲ. ನೀನೇ ನನ್ನ ಜೀವನ, ನೀನೇ ನನ್ನ ಪ್ರಾಣ. ನಾನೇನ್ ಮಾಡ್ಲಿ? ನಾನು ಹೇಗೆ ಬದುಕ್ಲಿ? ಹೀಗೆಲ್ಲ ಮಾತಾಡಿ ನನ್ನ ಧರ್ಮ ಸಂಕಟದಲ್ಲಿ ಸಿಕ್ಕಾಕಿಸ್ಬೇಡಿ. ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಓಡ್ ಬಂದ್ರೆ ನನ್ನ ತಂಗಿರಿಗೆ ಕೆಟ್ಟ ಹೆಸರು. ಆಮೇಲೆ ಅವ್ರಿಗೆ ಮದ್ವೆ ಮಾಡಕ್ಕಾಗಲ್ಲ. ಅವರು ನನ್ನ ದಾರಿನೇ ಹಿಡಿಬೇಕಾಗತ್ತೆ. ನಾವೀಗ ಯೋಚನೆ ಮಾಡ್ಬೇಕಾಗಿರೋದು ನಮ್ಮ ಬದುಕು. ಆಮೇಲೆ ನಿಮ್ಮಪ್ಪ ಅಮ್ಮ ತಂಗಿರೋ ಎಲ್ಲ. ಸತ್ಯ ಪ್ಲೀಸ್, ನಂಗೆ ಏನ್ ಹೇಳ್ಬೇಕು ತೋಚ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಿರೋದನ್ನ ಕೇಳು. ಬಂದ್ಬಿಡು ನನ್ನ ಜೊತೆ.